ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಅಂತಿಮ ಘಟ್ಟಕ್ಕೆ ಬಂತು. ಈ ವಾರಕ್ಕೆ ಬಿಗ್ ಬಾಸ್ ಆಟ ಮುಗೀತು. ಈಗ ಬಿಗ್ ಬಾಸ್ನ ಫಿನಾಲೆ. ಈ ಬಿಗ್ ಬಾಸ್ನ ಫಿನಾಲೆಯಲ್ಲಿ ಏನಾಗುತ್ತೆ, ಯಾರು ವಿನ್ ಆಗ್ತಾರೆ, ಯಾರಿಗೆ ಈ ಬಾರಿ ಟ್ರೋಫಿ ಸಿಗುತ್ತೆ ಅನ್ನೋದು ಒಂದು ಕುತೂಹಲ. ಆದರೆ ಈ ಕೊನೆಯ ಹಂತಕ್ಕೆ ಅಂದರೆ ಶನಿವಾರ ಭಾನುವಾರ ಉಳಿಯೋರು ಯಾರು, ಅದರ ಒಳಗಡೆ ಹೋಗೋದು ಯಾರು ಅನ್ನೋಂಥದ್ದು ಈಗಿರುವಂಥ ಕುತೂಹಲ. ಕಳೆದ ವಾರ 2 ಎಲಿಮಿನೇಷನ್ ನಡಿಬೇಕಾಗಿತ್ತು, ಬಟ್ ನಡೆದಿಲ್ಲ. ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ 7 ಜನ ಇದ್ದಾರೆ. ಈ 7 ಜನರಲ್ಲಿ ಒಬ್ಬರು ಇನ್ನೆರಡು ದಿನದಲ್ಲಿ ಹೋಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಈಗಾಗಲೇ ಅನೌನ್ಸ್ ಆಗಿದೆ. ಪರಿಣಾಮ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನನ್ನು ಹೊರತುಪಡಿಸಿ, ಅಂದರೆ ನೇರವಾಗಿ ಫಿನಾಲೆಗೆ ಆಯ್ಕೆ ಆದಂತಹ ಒಬ್ಬ ಅಭ್ಯರ್ಥಿಯನ್ನು ಹೊರತುಪಡಿಸಿ, ಸ್ಪರ್ಧೆಯನ್ನು ಹೊರತುಪಡಿಸಿ ಉಳಿದಂಥ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಹಾಗಾದರೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಯಾರು ಯಾವತ್ತು ಎಲಿಮಿನೇಟ್ ಆಗಿ ಹೋಗ್ತಾರೆ, ವೋಟಿಂಗ್ ಲೈನ್ ಎಲ್ಲಿವರೆಗೂ ಓಪನ್ ಇರುತ್ತೆ, ಯಾವತ್ತು ಎಲಿಮಿನೇಷನ್ ನಡೆಯುತ್ತೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರದ ಆಟ ಮತ್ತು ಈ ವಾರದ ಆಟ ಅಂತಿಮ ಘಟ್ಟದ ಆಟ. ಕಳೆದ ವಾರ ಏನು ಮಾಡಿದಾರೋ ಅದು ಮುಗೀತು. ಇನ್ನು ಮುಂದೆ ಆಟ ಆಡಲಿಕ್ಕೆ ಏನೂ ಕೂಡ ಬಾಕಿ ಇಲ್ಲ. ಇರುವಂತಹ ಸಂದರ್ಭವನ್ನು ಎಂಜಾಯ್ ಮಾಡೋದಷ್ಟೇ ಈಗಿರುವಂಥದ್ದು. ಈ ವಾರ ಬಹುತೇಕ ಈ ಹಿಂದಿನ ಎಲ್ಲ ಸ್ಪರ್ಧಿಗಳು ಕೂಡ ಒಬ್ಬರಾದ್ಮೇಲೆ ಒಬ್ಬರು ಬಂದು ಹೋಗ್ತಾ ಇರ್ತಾರೆ. ಆ ಸಂದರ್ಭವನ್ನು ಎಂಜಾಯ್ ಮಾಡ್ತಾ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಇತರ ಸ್ಪರ್ಧಿಗಳು ಪ್ರತಿಯೊಂದು ಕ್ಷಣವನ್ನು ಕೂಡ ಜೀವಿಸಬೇಕು, ಜೊತೆಗೆ ಕೊನೆಯ ದಿನಗಳನ್ನು ಎಣಿಸಬೇಕು. ಇಷ್ಟೇ ಈಗಿರುವಂಥ ಅವಕಾಶ. ಈ ನಡುವೆ ಮತ್ತೊಂದು ಎದೆಬಡಿತ ಹೆಚ್ಚಿಸುವಂಥ ಸಂಗತಿಯನ್ನು ಈಗಾಗಲೇ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಮಿಡ್ ವೀಕ್ ಎಲಿಮಿನೇಷನ್. ಹೌದು, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರ್ತದೆ. ಕಾರಣ ಏನು ಅಂತ ಕೇಳಿದರೆ, ಕಳೆದ ವಾರ 2 ಎಲಿಮಿನೇಟ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಸೊ ದಟ್ ಈ ವಾರ ಒಬ್ಬರನ್ನು ಈಗಲೇ ಎಲಿಮಿನೇಟ್ ಮಾಡೋದ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪರ್ಧಿಯ ಸಂಖ್ಯೆಯನ್ನು ಇಳಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಂದರೆ ಈಗ ಸದ್ಯಕ್ಕೆ 7 ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಈಗ ಒಬ್ಬರು ಈಗ ಹೊರಗೆ ಹೋದರು ಅಂತ ಹೇಳಿದ್ರೆ ಅಲ್ಲಿ 6 ಜನ ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ. ಈ ರೀತಿಯಾದಂಥ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಬಿಗ್ ಬಾಸ್ ಈಗ ಆಟವನ್ನು ರೂಪಿಸ್ತಾ ಇದ್ದಾರೆ. ಹಾಗಾದರೆ ಈಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಯಾರ್ಯಾರು, ಅದರಲ್ಲಿ ಯಾರು ಹೊರಗಡೆ ಹೋಗ್ಬೋದು, ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತೇಳಿ ನೋಡ್ತಾ ಹೋಗೋದಾದರೆ, ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂಥದ್ದು ಧನುಷು, ಧ್ರುವಂತು, ಗಿಲ್ಲಿ ನಟ, ರಕ್ಷಿತಾ, ಅಶ್ವಿನಿ ಗೌಡ, ಕಾವ್ಯ, ಮ್ಯೂಟೆಂಟ್ ರಘು. ಈ 7 ಜನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಕರೆಕ್ಟಾ? ಈ 7 ಜನರಲ್ಲಿ ಈಗ 6 ಜನ ನಾಮಿನೇಟ್ ಆಗಿದ್ದಾರೆ. ಈ ಭಾನುವಾರದ ಸಂಚಿಕೆ ಮುಗಿಯೋದ್ರೊಳಗಡೆ ಈ ಒಂದು ಪೋಸ್ಟರ್ ಬಂದುಬಿಟ್ಟಿದೆ, ನಾಮಿನೇಟ್ ಆದವರ ಹೆಸರು ಬಂದುಬಿಟ್ಟಿದೆ. ಅಲ್ಲಿ ಯಾರೂ ಕೂಡ ಈ ವಾರ ನಾಮಿನೇಷನ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಎಲ್ಲರೂ ಕೂಡ ನಾಮಿನೇಟೆಡ್ ಆಗಿದ್ದಾರೆ. ಬಿಗ್ ಬಾಸ್ನ ಅಂತಿಮ ವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಅವರೇ ನಾಮಿನೇಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಇದು ಬಿಗ್ ಬಾಸ್ ಮಾಡಿರುವಂಥ ನಾಮಿನೇಷನ್. ಅಲ್ಲಿಗೆ ಈ ವಾರ 6 ಜನ ನಾಮಿನೇಟ್ ಆಗಿದ್ದಾರೆ. 7 ಜನ ಇದ್ರೂ ಕೂಡ ಒಬ್ಬರು ನಾಮಿನೇಟ್ ಆಗಿಲ್ಲ. ಯಾಕೆಂತೇಳಿ ಕೇಳಿದ್ರೆ, ಅವರು ಟಾಪ್ 6ನಲ್ಲಿ ಈಗಾಗಲೇ ಇರೋದ್ರಿಂದ, ಟಾಪ್ 6ನಲ್ಲಿ ಈಗಾಗಲೇ ಆಲ್ರೆಡಿ ಇರೋದ್ರಿಂದ, ಈಗ 7 ಜನ ಇರೋದ್ರಿಂದ ಟಾಪ್ 6ನ ಒಬ್ಬ ಸ್ಪರ್ಧಿ ಫೈನಲ್ ಆಗಿದೆ. ಇನ್ನೊಬ್ಬರನ್ನು ಹೊರಗಡೆ ಕಳಿಸಿ ಟಾಪ್ 6ಅನ್ನು ಆಯ್ಕೆ ಮಾಡ್ತಾರೆ. ಈ ಟಾಪ್ 6ಗೆ ಹೋಗೋದಕ್ಕೆ ಒಬ್ಬ ಈಗ ಎಲಿಮಿನೇಟ್ ಆಗಲೇಬೇಕಾಗುತ್ತೆ, ಒಬ್ಬ ಸ್ಪರ್ಧಿ ಹೊರಗಡೆ ಹೋಗಬೇಕಾಗುತ್ತೆ. ಅದು ಯಾರು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ, ಯಾರು ಹೊರಗಡೆ ಹೋಗಬೇಕಾಗುತ್ತೆ ಅನ್ನುವಂಥದ್ದು. ಇದನ್ನು ನಿರ್ಧಾರ ಮಾಡೋದು ಯಾರು? ವೋಟಿಂಗ್ ಲೈನ್. ಹೌದು, ಅದೇ ಕಾರಣಕ್ಕೆ ಭಾನುವಾರ ಈ ರಾಶಿಕ್ ಅವರ ಎಲಿಮಿನೇಷನ್ ಮುಗಿದ ಬಳಿಕ ಈ ನಾಮಿನೇಷನ್ ಲಿಸ್ಟನ್ನು ಅನೌನ್ಸ್ ಮಾಡಲಾಗಿದೆ. ಈ ಬಾರಿ ನಾಮಿನೇಟ್ ಆದವರು ಯಾರು? ಧನುಷನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲರೂ ಕೂಡ ನಾಮಿನೇಟೆ. ಧ್ರುವಂತು, ಗಿಲ್ಲಿ ನಟ, ರಕ್ಷಿತಾ, ಅಶ್ವಿನಿ, ಕಾವ್ಯ, ರಘು, ಈ 6 ಜನರು ಕೂಡ ಈಗಾಗಲೇ ನಾಮಿನೇಟ್ ಆಗಿದ್ದಾರೆ. ಹಾಗಾದರೆ ಇವರಿಗೆ ವೋಟ್ ಮಾಡೋದಕ್ಕೆ ಎಲ್ಲಿವರೆಗೆ ಅವಕಾಶ ಇದೆ ಅಂತೇಳಿ ಕೇಳಿದ್ರೆ, ಮಂಗಳವಾರ ಸಂಜೆವರೆಗೂ ಇದೆ. ಮಂಗಳವಾರ ಸಂಜೆವರೆಗೂ ಕೂಡ ನಿಮಗೆ ವೋಟ್ ಮಾಡಲಿಕ್ಕೆ ಅವಕಾಶ ಇದೆ. ನಂತರ ಅವಕಾಶ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಮಂಗಳವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೀತದೆ. ಬಹುಶಃ ನಮಗದು ಬುಧವಾರ ಟೆಲಿಕಾಸ್ಟ್ ಆಗ್ಬೋದು, ಬಟ್ ಬಿಗ್ ಬಾಸ್ನ ಮನೆ ಒಳಗಡೆ ಬುಧವಾರ ನಮಗೆ ಪ್ರಸಾರ ಆದ್ರೂ ಮಂಗಳವಾರನೇ ಎಲಿಮಿನೇಷನ್ ನಡೆದು ಬಿಟ್ಟಿರ್ತದೆ ಅನ್ನೋದು ಸ್ಪಷ್ಟ. ಅಲ್ಲಿಗೆ ಒಬ್ಬ ಸ್ಪರ್ಧಿ ಮಂಗಳವಾರ ಆಟವನ್ನು ಮುಗಿಸಿ ಹೊರಡಬೇಕಾಗ್ತದೆ. ಹಾಗಾದರೆ ಯಾರು ಹೋಗ್ಬೋದು? ಇದು ಈಗಿರುವಂಥ ಯಕ್ಷ ಪ್ರಶ್ನೆ. ಯಾರು ಹೋಗ್ತಾರೆ, ಯಾರು ಹೋಗ್ಬೋದು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಈಗ ನೋಡಿ, 6 ಜನರಲ್ಲಿ ಬಹುತೇಕ 6ಕ್ಕೆ 6 ಜನರು ಕೂಡ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿಗಳೇ. ಆದರೆ ಹೋದರೆ 3 ಜನರಲ್ಲಿ ಯಾರೋ ಒಬ್ಬರು ಹೋಗ್ತಾರೆ ಅನ್ನೋದು ಮಾತ್ರ ಸ್ಪಷ್ಟ. ಯಾರು 3 ಜನ? ಅಶ್ವಿನಿ ಗೌಡ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಕಳಿಸ್ಕೊಡೋದಿಲ್ಲ. ಸೊ ದಟ್ ಅಶ್ವಿನಿ ಗೌಡ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಗಿಲ್ಲಿ ನಟ ಹೋಗೋದಿಲ್ಲ. ಗಿಲ್ಲಿ ನಟ ಹೋಗೋದಕ್ಕೆ ಇವರ ಫ್ಯಾನ್ಸ್ ಅವಕಾಶವನ್ನು ಮಾಡಿಕೊಡೋದಿಲ್ಲ. ವೋಟ್ ಬರುತ್ತದೆ, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ರಕ್ಷಿತಾ
ರಕ್ಷಿತಾ ಕೂಡ ಅಷ್ಟೇ ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ ಸ್ಪರ್ಧಿ. ಹಾಗಾಗಿ ರಕ್ಷಿತಾ, ಈ ಗಿಲ್ಲಿ ಮತ್ತು ಅಶ್ವಿನಿ ಈ 3 ಜನ ಅಂತೂ ಉಳಿತಾರೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಇದನ್ನು ಹೊರತುಪಡಿಸಿದರೆ ಈಗಿರುವಂಥದ್ದು ಡೇಂಜರ್ ಝೋನಲ್ಲಿ ಕಾವ್ಯ, ರಘು ಮತ್ತು ಧ್ರುವಂತ್ ಈ 3 ಜನರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾರು ಹೋಗ್ತಾರೆ ಅದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಗೊತ್ತಾಗೋದಕ್ಕೆ ನಾವು ಮಂಗಳವಾರ ಸಂಜೆವರೆಗೂ ಕೂಡ ಕಾಯಲೇಬೇಕು. ಮಂಗಳವಾರ ಸಂಜೆ ಅಷ್ಟೊತ್ತಿಗೆ ಗೊತ್ತಾಗ್ಬೋದು, ರಾತ್ರಿ ಅಷ್ಟೊತ್ತಿಗೆ ಗೊತ್ತಾಗ್ಬೋದು ಯಾರಿಗೆ ಕಡಿಮೆ ಓಟು, ಯಾರಿಗೆ ಜಾಸ್ತಿ ಓಟು, ಯಾರು ಎಲಿಮಿನೇಟ್ ಆಗಿದ್ದಾರೆ ಏನು ಅನ್ನೋದು ಗೊತ್ತಾಗ್ಬೋದು. ಬಟ್ಟು ಇವರಿಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ಹೋಗೋದಂತೂ 100ಕ್ಕೆ 100 ಸತ್ಯ. ಯಾರೋ ಧ್ರುವಂತು, ಕಾವ್ಯ, ರಘು ಈ 3 ಜನರಲ್ಲಿ ಯಾರಾದರೂ ಒಬ್ಬರು. ಈಗಾಗಲೇ ಧ್ರುವಂತ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ಗಳು ಇದ್ದಾವೆ. ಕಿಚ್ಚ ಒಂದು ಮೆಚ್ಚುಗೆಯ ಚಪ್ಪಾಳೆಯನ್ನು, ಅಂದರೆ ಇಡೀ ಸಂಚಿಕೆಯ ಮೆಚ್ಚುಗೆಯ ಚಪ್ಪಾಳೆಯನ್ನು ಕೊಟ್ಟಿದ್ರೂ ಕೂಡ ಜನರಲ್ಲಿ ಮಾತ್ರ ಆ ಚಪ್ಪಾಳೆಗೆ ಅರ್ಹ ಅಲ್ಲ ಅನ್ನುವಂಥ ಅಭಿಪ್ರಾಯ ಇವತ್ತಿಗೂ ಕೂಡ ಇದೆ ಧ್ರುವಂತ ಬಗ್ಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಿಚ್ಚನ ಈ ಚಪ್ಪಾಳೆಯ ಬಗ್ಗೆನೇ ಅಪಸ್ವರಗಳು ಎದ್ದಿರೋದಂತೂ ಸತ್ಯ. ಸೊ ದಟ್ಟು ಧ್ರುವಂತಿಗೆ ಕಡಿಮೆ ಓಟ್ ಬಂದರೂ ಕೂಡ ಅಚ್ಚರಿ ಏನಿಲ್ಲ. ಇದನ್ನು ಹೊರತುಪಡಿಸಿದರೆ ಕಾವ್ಯ ಬಗ್ಗೆ ಅಂತೂ ವಿಪರೀತವಾಗಿ ನೆಗೆಟಿವ್ ಅಂತೂ ಇದೆ. ಅದರಲ್ಲೂ ಕೂಡ ಕಳೆದ ವಾರ ಗಿಲ್ಲಿಯನ್ನು ಒಂದು ರೀತಿಯಲ್ಲಿ ದಾಳವಾಗಿ ಬಳಸ್ಕೊಂಡು ಈಗ ಗಿಲ್ಲಿಯಿಂದ ದೂರ ಆಗಿರುವಂಥ ಕಾವ್ಯ ಬಗ್ಗೆ ಅಸಮಾಧಾನ, ಅಪಸ್ವರ ಎಲ್ಲದೂ ಕೂಡ ವಿಪರೀತವಾಗಿದೆ. ಸೊ ದಟ್ಟು ಇದು ಎಲ್ಲೋ ಒಂದು ಕಡೆ ಕಾವ್ಯಕ್ಕೆ ಮುಳು ಆಗ್ಬೋದು. ಗಿಲ್ಲಿಯ ಫ್ಯಾನ್ಸೇ ಕಾವ್ಯಗಳನ್ನು ಹೊರಗಡೆ ಕಳಿಸಿದ್ರೂ ಕೂಡ ಅಚ್ಚರಿ ಇಲ್ಲ. ಇದನ್ನು ಹೊರತುಪಡಿಸಿದ್ರೆ ರಘು ಆ್ಯಕ್ಚುಲಿ ಫೈನಲಲ್ಲಿರುವಂಥ ಸ್ಪರ್ಧಿನೇ, ಅಷ್ಟು ಎಲಿಜಿಬಿಲಿಟಿ ಇದೆ. ಬಟ್ ಆದರೆ ಒಂದು ವೈಲ್ಡ್ ಕಾರ್ಡ್ ಮೂಲಕ ಬಂದಂಥವ್ರು ಅನ್ನುವಂಥದ್ದು. ಎರಡನೇದು ಎಲ್ಲೋ ಒಂದು ಕಡೆ ಕಳೆದ 1 ವಾರದಿಂದ ಸ್ವಲ್ಪ ಡಲ್ ಆಗಿದ್ದಾರೆ ರಘು ಅನ್ನುವಂಥದ್ದು. ಫಿಸಿಕಲ್ ಟಾಸ್ಕ್ನಲ್ಲೂ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಲಿಲ್ಲ. ಆ ಅಶ್ವಿನಿ ಅವರ ಎದುರುಗಡೆ ಸೋತರು. ಹಾಗಾಗಿ ಎಲ್ಲೋ ಒಂದು ಕಡೆ ರಘುಗೆ ಅಂತಹ ಒಳ್ಳೆ ಒಪಿನಿಯನ್ ಕಳೆದ ವಾರದಿಂದ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನು ಕೂಡ ರಘುಗೆ ಮೈನಸ್ ಆಗಬಹುದು ಅಂತೇಳಿ ಅನಿಸುತ್ತೆ. ಬಟ್ ಒಂದು ತಿಳ್ಕೊಳ್ಳಿ, ಮಂಗಳವಾರ ಸಂಜೆವರೆಗೂ ಕೂಡ ವೋಟಿಂಗ್ ಲೈನ್ ಓಪನ್ ಇದೆ. ಬುಧವಾರ ಬಹುಶಃ ಈ ಎಲಿಮಿನೇಷನ್ ಪ್ರಕ್ರಿಯೆಯ ಒಂದು ಪ್ರಸಾರ ನಡೀತದೆ. ಮಂಗಳವಾರ ರಾತ್ರಿ ಅಷ್ಟೊತ್ತಿಗೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆದರೆ ಒಳ್ಳೆಯದು? ಬಟ್ 6 ಜನರಲ್ಲಿ ಯಾರು ಎಲಿಮಿನೇಟ್ ಆದರೆ ಒಳ್ಳೆಯದು, ಯಾರು ಉಳ್ಕೊಂಡ್ರೆ ಒಳ್ಳೆಯದು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.